ಕಲ್ಪನಾ, ಅಭಿ ಏನು ಒಂಥರ ನೋಡ್ತಾ ಇದ್ದಾನೆ. ಆವಾಗಿಂದ ಹಾಗೇ ನೋಡ್ತಿದ್ದಾನೆ ಅಜ್ಜಿ. ಅವನ ವಿಷಯ ನೋಡ್ಕೊ ಅಂತ ಜೈಗೆ ಹೇಳು. ಜೈ, ಅಭಿ ನಮ್ಮನ್ನ CID ಪೊಲೀಸರ ನೋಡ್ತಿದ್ದಾನಲ್ಲ. ನನಗೂ ಕಷ್ಟ ಆಗ್ತಿದೆ ಚಿಕ್ಕಮ್ಮ. ಕೇಶವನಿಗೆ ಫೋನ್ ಮಾಡಿ ಬರಕ್ ಹೇಳಿದೀನಿ ರೀ. ಓ, ಸರ್, ಏನು ಏನಾದ್ರೂ ಸಮಸ್ಯೆನಾ? ಏನಿಲ್ಲ ರೀ. ಯಾವ್ದಕ್ಕೋ ಕಷ್ಟಪಡ್ತಿರೋ ಹಾಗಿದ್ದೀರಾ? ಏನಾದ್ರೂ ಇದ್ರೆ ಕೇಳ್ರಿ. ಹಲೋ, ಹಾಯ್, ಹೌ ಆರ್ ಯು? ಇವನು ಬಂದಲ್ಲ, ಮತ್ತೆ ಏನು ಕಾಮಿಡಿ ಮಾಡಕ್ ಬಂದೀಯ ನೀನು? ಇವನನ್ನು ಹೊರಗಡೆ ಕರ್ಕೊಂಡು ಹೋಗೋ. ಮೈ ಹೂನಾ, ಯು ಡೋಂಟ್ ವರಿ ಅಂಕಲ್. ಏನ್ರಿ ಆತರ ಬಚ್ಚಿಟ್ಕೊಂಡು ನೋಡ್ತಿದ್ದೀರಾ? ನಮ್ ಸುಕುಮಾರ ಸಾರ್ ಸುಪುತ್ರನ ಹೇಗ್ ಹೊರಗಡೆ ಕರ್ಕೊಂಡ್ ಬರ್ತಾನೆ ಅಂತ. ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತಾನೆ. ನನ್ ಮಗನ್ ಟ್ಯಾಲೆಂಟ್ ಮೇಲೆ ನಂಗೆ ಅಷ್ಟ್ ಮಾತ್ರ ನಂಬಿಕೆ ಇದೆ. ನನಗೆ ಇಲ್ದೇ ಇರೋ ಟ್ಯಾಲೆಂಟ್ ಅವನಿಗೆ ಏನಿದೆ ಅಂತ ನಾನು ನೋಡ್ತೀನಿ ಕಡೆ. ಇವ್ನ್ ಏನ್ ಮಾಡಕ್ ಹೊರಟಿದ್ದಾನೆ ಮೀನಾಕ್ಷಿ? ಅವನೇನೋ ಅದ್ಭುತ ಮಾಡ್ತಾನೆ, ನೀವೇ ನೋಡಿ. ಏನ್ರಿ, ತುಂಬಾ ಚೆನ್ನಾಗಿರ್ತೀರಿ. ಥ್ಯಾಂಕ್ ಯು ಬಂಗಾರ. ಅಚ್ಚು ಸಿನಿಮಾ ಹೀರೋ ತರನೇ ಕಾಣಿಸ್ತೀರಿ. ಹಾ, ಜೈ ಅಂಕಲ್ಲು ರಿಯಲ್ ಹೀರೋ ಅಲ್ಲ ಅಮ್ಮವ್ರೆ, ರಿಯಲ್ ಹೀರೋ. ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ಶಿವಣ್ಣ, ಯಶ್, ಸುದೀಪ್ ತೆರೆ ಮೇಲೆ ಕಾಣಿಸೋ ಹೀರೋಗಳಾಗಿದ್ರೆ ಕಣ್ಮುಂದೆ ಕಾಣಿಸೋ ಹೀರೋ ನಮ್ ಜೈ ಅಂಕಲ್. ಇವಾಗ ಯಾಕೆ ಜೈ ಸರ್ ಇಷ್ಟೆಲ್ಲ ಹೊಗಳ್ತಿದ್ದಾನೆ? ಹೌದು ರೀ, ದಿನ ನಮ್ಮಮ್ಮ ನನ್ಗೂ ಅಣ್ಣನ್ಗೂ ಕತೆ ಹೇಳ್ತಾಳೆ. ಆ ಕತೆಲಿ ಹೀರೋ ಕುದುರೆ ಮೇಲೆ ಸವಾರಿ ಮಾಡ್ತಾನೆ, ಕತ್ತಿ ಯುದ್ಧ ಮಾಡಿ 1000 ಜನರನ್ನ ಸಾಯಿಸ್ತಾನೆ, 100 ರಾಜ್ಯಗಳನ್ನ ಗೆಲ್ತಾನೆ. ನೀವು ಆ ಹೀರೋ ತರನೇ ಇದ್ದೀರಾ, ಅಚ್ಚು ರಾಜ್ಕುಮಾರ ಹಾಗೆ ಇದ್ದೀರಾ, ಮಹಾವೀರನ್ ತರ ಇದ್ದೀರಾ. ನಿಮ್ಮನ್ನ ನೋಡಿ ಕೆಲವು ಜನ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂಕಲ್, ಅಸೂಯೆ ಪಡ್ತಾರೆ. ಅವ್ರಿಗೆ ನೀವಂದ್ರೆ ಹೊಟ್ಟೆ ಉರಿ. ಅಲ್ಸರು, ಗ್ಯಾಸ್ಟ್ರಿಕ್ ಟ್ರಬಲ್, ತಲೆನೋವು, ಹೊಟ್ಟೆ ನೋವು, ಮೈ ಎಲ್ಲ ನೋವು. ಛೀ, ಇಲ್ಲಿ ಭಜನೆ ಕೇಳಕ್ಕಿಂತ ಇಲ್ಲಿಂದ ಹೊರಟೋಗೋದೇ ಬೆಟರ್. ಅಯ್ಯೋ ನನ್ನ ಮಗನೇ ಕೇಶವ,
ಜೈ ಸರ್ ಹೊಗಳಿದ್ ಇದಕ್ಕ ಇವಾಗ ಅರ್ಥ ಆಯ್ತಾ ನಿಮ್ಗೆ? ಸ್ವಿಚ್ ಇಲ್ಲಿ ಹಾಕಿದ್ರೆ ಬಲ್ಬ್ ಅಲ್ಲಿ ಹತ್ಕೊಳತ್ತೆ. ಜೈ ಸರ್ ಅವನನ್ನ ಹೊಗಳೋದ್ರಲ್ಲಿ ತಪ್ಪೇ ಇಲ್ಲ ಮೀನಾಕ್ಷಿ. ಅಂಕಲ್ ನಾನ್ ನಿಮ್ ದೊಡ್ಡ ಫ್ಯಾನು. ಥ್ಯಾಂಕ್ ಯು ಕೇಶವ. ಇವರನ್ನು ಕೂಡ ಸ್ವಲ್ಪ ಕರ್ಕೊಂಡು ಹೋಗು. ಓಕೆ ಅಂಕಲ್.